ಪ್ರಪಂಚದ ಕೆಲವು ದೇಶಗಳಲ್ಲಿ ಲಕ್ಷಾಂತರ ಜನರು ವಾಸ ಮಾಡ್ತಿದ್ದಾರೆ. ಅನೇಕ ದೇಶಗಳಲ್ಲಿ ಲಕ್ಷಾಂತರ ಜನರಿದ್ದಾರೆ. ಆದರೆ ಕೇವಲ 33 ಜನರು ವಾಸಿಸುವ ದೇಶವಿದೆ ಎಂದು ನಿಮಗೆ ತಿಳಿದಿದೆಯೇ? ಆ ದೇಶ ಯಾವುದು? ಅದು ಎಲ್ಲಿದೆ? ಇನ್ನು ಇಷ್ಟು ಕಡಿಮೆ ಜನಸಂಖ್ಯೆಯೊಂದಿಗೆ ಅದು ಹೇಗೆ ಅಸ್ತಿತ್ವಕ್ಕೆ ಬಂತು? ಅದರ ಇತಿಹಾಸವೇನು ಎಂಬುದನ್ನ ಪೂರ್ತಿಯಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೌದು, ಇದು ಅಮೆರಿಕದ ನೇವಾಡ ಮರುಭೂಮಿಯಲ್ಲಿರುವ ಒಂದು ಸಣ್ಣ ಸ್ವಯಂ ಘೋಷಿತ ದೇಶವಾಗಿದೆ. ಯಾವುದೇ ದೇಶದಿಂದ ಅಧಿಕೃತವಾಗಿ ಗುರುತಿಸಲ್ಪಟ್ಟಿಲ್ಲ, ಆದರೆ ಸ್ವತಂತ್ರ ಸೂಕ್ಷ್ಮ ರಾಷ್ಟ್ರ ಎಂದು ಹೇಳಿಕೊಳ್ಳುತ್ತಿದೆ. ಇದು ವಿಶ್ವದ ವಿಚಿತ್ರ ಸ್ಥಳಗಳಲ್ಲಿ ಒಂದಾಗಿದ್ದು, ಮೊಲಸಿಯಾವನ್ನು 1977ರಲ್ಲಿ ಕೆವಿನ್ ಬಾಗ್ ಮತ್ತು ಅವರ ಸ್ನೇಹಿತ ಸ್ಥಾಪನೆ ಮಾಡಿದ್ರು. ಅವರು ತಮ್ಮ ಮನೆಯನ್ನು ಹೊಸ ದೇಶವನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದರು. ಕೆವಿನ್ ಇನ್ನು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ತಮ್ಮ ಕುಟುಂಬದವರೊಂದಿಗೆ ಎಲ್ಲವನ್ನು ನಡೆಸುತ್ತಿದ್ದಾರೆ. ಈ ಸಣ್ಣ ದೇಶವು ತನ್ನದೇ ಆದ ಧ್ವಜ, ರಾಷ್ಟ್ರಗೀತೆ, ಕರೆನ್ಸಿ ಮತ್ತು ಕಾನೂನುಗಳನ್ನು ಸಹ ಹೊಂದಿದೆ. ಇನ್ನು 33 ನಿವಾಸಿಗಳು ಕೆವಿನ್ ಕುಟುಂಬದಿಂದ ಬಂದವರು. ಇದು ಚಿಕ್ಕದಾಗಿರಬಹುದು, ಆದರೆ ಇದನ್ನು ಬಹಳ ಚೆನ್ನಾಗಿ ನಡೆಸಲಾಗುತ್ತದೆ. ಮೊಲಸಿಯಾದಲ್ಲಿ ಒಂದು ಸಣ್ಣ ಅಂಗಡಿ, ಗ್ರಂಥಾಲಯ, ಸ್ಮಶಾನ ಮತ್ತು ಕೆಲವು ಅಧಿಕೃತವಾಗಿ ಕಾಣುವಂತಹ ಕಟ್ಟಡಗಳು ಕೂಡ ಇವೆ. ಇನ್ನು ಕೆವಿನ್ ಮತ್ತು ಅವನ ಕುಟುಂಬವು ಎಲ್ಲವನ್ನು ಸ್ವತಃ ನೋಡಿಕೊಳ್ಳುತ್ತದೆ. ಸಂದರ್ಶಕರು ದೇಶವನ್ನು ಸುತ್ತಾಡಬಹುದು, ಆದರೆ ಕೇವಲ 2 ಗಂಟೆಗಳ ಕಾಲ ಮಾತ್ರ. ಅಧ್ಯಕ್ಷ ಕೆವಿನ್ ಅವರಿಗೆ ವೈಯಕ್ತಿಕವಾಗಿ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ದೇಶದ ಕಥೆಗಳನ್ನು ಹಂಚಿಕೊಳ್ತಾರೆ. ಇದು ಒಂದು ಸಣ್ಣ ಪ್ರವಾಸ, ಆದರೆ ಯಾವುದೇ ಸಂದರ್ಶಕ ಎಂದಿಗೂ ಮರೆಯುವುದಿಲ್ಲ. ಪ್ರವಾಸಿಗರು ಮೊಲಸಿಯಾವನ್ನು ಪ್ರವೇಶ ಮಾಡಿದಾಗ ಅವರ ಪಾಸ್ಪೋರ್ಟ್ಗಳಲ್ಲಿ ಅವರು ನಿಜವಾದ ದೇಶಕ್ಕೆ ಭೇಟಿ ನೀಡಿದಂತೆ ಮುದ್ರೆ ಹಾಕಲಾಗುತ್ತದೆ. ಇನ್ನು ಕೆವಿನ್ ಬಾಗ್ ಅವರ ಕನಸು ಮೊಲಸಿಯಾವನ್ನು ಸ್ವಾತಂತ್ರ್ಯದ ಸಂಕೇತವಾಗಿ ಜೀವಂತವಾಗಿರಿಸುವುದಾಗಿದೆ. ಅವರು ತಮ್ಮ ದೇಶಕ್ಕಾಗಿ ಕಾನೂನುಗಳು, ಧ್ವಜ ಮತ್ತು ನಿಯಮಗಳನ್ನು ಕೂಡ ರಚಿಸಿದವರು. ಅವರ ಉತ್ಸಾಹವು 40 ವರ್ಷಗಳಿಗೂ ಹೆಚ್ಚು ಕಾಲ ಮೊಲಸಿಯಾವನ್ನು ಮುಂದುವರೆಸಿದೆ. ಇನ್ನು ಇದು ವಿಶ್ವದ ಅತ್ಯಂತ ಚಿಕ್ಕ ದೇಶ ಎಂಬ ಹ್ಯಾಶ್ಟ್ಯಾಗ್ಗಳೊಂದಿಗೂ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ.